ಹಾಯ್, ಎಂತ ಗೊತ್ತಾ, ನಮ್ಮ ಮಲೆನಾಡಲ್ಲಿ ಈ ವರ್ಷ ಮಳೆ ಕಮ್ಮಿ, ಮಳೆನೇ ಇಲ್ಲೇನೋ ಅಂತ ಹೇಳಿ ಎಲ್ಲರೂ ತಲೆ ಮೇಲೆ ಕೈ ಹೊತ್ಕೊ ಕೂತಿದ್ರು. ಗದ್ದೆ ನೆಡೋದು ಹೆಂಗೆ, ಮುಂದಿನ ವರ್ಷ ಕುಡಿಗೆ ನೀರು ಇರೋದ್ಲೇನೋ ಅಂತ ಹೇಳಿ ಎಲ್ಲರಿಗೂ ಒಂಥರ ಬೇಜಾರಾಗಿತ್ತು. ಆದರೆ ಕಳೆದ 8 ದಿನದಿಂದ ಮಳೆ ಕೊಡ್ತು ನೋಡಿ, ಗದ್ದೆ ತೋಟ ಎಲ್ಲ ನೀರಲ್ಲೇ ಮುಚ್ಕೊ ಕೂತವೆ. ನೆರೆ ಬಂದು ಎಲ್ಲೆಲ್ಲಿ ಏನೇನು ಹಾನಿಯಾಗ್ಯವೋ ದೇವರಿಗೆ ಗೊತ್ತು. ಈ ಮಳೆ ಅಬ್ಬರದ ನಡುವೆ ಆಷಾಢ ಮಾಸ ಶುರುವಾಗಿ 20 ದಿನ ಆಗಿದ್ದು ಗೊತ್ತೇ ಆಗಲ್ಲ ಅಂತೀನಿ. ಈ ಆಷಾಢ ಮಾಸ ಶುರುವಾಗೋದು ಎಲ್ಲರಿಗೂ ಗೊತ್ತಾಗೋದಿಲ್ಲ. ಅದು ಗೊತ್ತಾಗೋದು ಏನಿದ್ರು ಹೊಸದಾಗಿ ಮದುವೆ ಆಗಿರೋರಿಗೆ ಮಾತ್ರ. ಯಾಕಂದರೆ ಹೊಸದಾಗಿ ಮದುವೆ ಆಗಿರೋ ಹುಡುಗ ಈ ಆಷಾಢ ಮಾಸದಲ್ಲಿ ತನ್ನ ಹೊಸ ಹೆಂಡ್ತಿನ 1 ತಿಂಗಳು ಕಾಲ ತವ್ರ ಮನೆಗೆ ಕಳಿಸ್ಬೇಕಂತ. ಕಾರಣ ಏನಂದರೆ ಆಷಾಢ ಮಾಸದಲ್ಲಿ ಸೊಸೆ ಮುಖನ, ಸೊಸೆ ಅತ್ತೆ ಮುಖನ ನೋಡೋಂಗಿಲ್ಲಂತೆ. ಈ ಶಾಸ್ತ್ರ ಪುರಾಣದ ಕಡೆಯಿಂದ ಪಾಪ ನಮ್ಮ ಹುಡುಗರು ಪಚಿತಿ ಕೇಳಿದ್ರೆ ದೇವ್ರಿಗೆ ಕೊಟ್ಟರು ಬೇಡ. ಈ ಮಲೆನಾಡಲ್ಲಿ ಹುಡುಗಿ ಸಿಗದೇ ಇರೋ ಕಾಲದಲ್ಲಿ ಕಷ್ಟಪಟ್ಟು ಹುಡುಗಿ ಹುಡುಕಿ ಒದ್ದಾಟ ಮಾಡಿ ಮದುವೆ ಆಗಿರ್ತಾರೆ. ಮದುವೆ ಆಗಿ 2-3 ತಿಂಗಳಿಗೆ ಇನ್ನೇನು ಥಂಡಿ ಏರ್ತು, ಮಳೆಗಾಲ ಜಾಸ್ತಿ ಆಯ್ತು ಅನ್ನೋ ಟೈಮಿಗೆ ಆಷಾಢ ಮಾಸ ಬರ್ತದೆ. ಆಷಾಢ ಮಾಸದಲ್ಲಿ ಹೆಣ್ತಿನ ತವ್ರ ಮನೆಗೆ ಕಳಿಸ್ಬೇಕು. ಈ ಸಾಂಸಾರಿಕ ಜೀವನದಲ್ಲಿ ಏನಾದ್ರು ಚೂರು ವರ್ಕೌಟ್ ಆಗ್ತದೆ ಅಂದರೆ ಅದು ಮದುವೆ ಆಗಿದ್ದು 6 ತಿಂಗಳಿಂದ 1 ವರ್ಷದಲ್ಲಿ ಮಾತ್ರ. ಆಮೇಲೆ ಏನಿದ್ರು ಸಾಂಸಾರಿಕ ಜಂಜಾಟ, ಅದು ಇದು ತಲೆ ಬಿಸಿ, ಮಕ್ಕಳು ಮರಿ ಅನ್ನೋದು ಇದ್ದಿದ್ದೆ. ಹಾಗಾಗಿ ಪಾಪ ಹುಡುಗಣ್ಣರು ಹೆಂಡ್ತಿ ಈ ಟೈಮಲ್ಲಿ ತವ್ರ ಮನೆಗೆ ಕಳಿಸೋಕ್ಕೆ ಅವ್ರಿಗೆ ಭಾಳ ಬೇಜಾರು. ಆದರೂ ಏನು ಮಾಡೋಂಗಿಲ್ಲ, ಹಿರಿದಾಗಿದ್ದಾರೆ ಮಾತು ಕೇಳಲೇಬೇಕು. ನಮ್ಮನೆಲ್ಲ ಬೆಂತ ಮಾಡೇನೆಂದರೆ ಈ ಆಷಾಢದಲ್ಲಿ ಹೆಣ್ತಿನ ತವ್ರ ಮನೆಗೆ ಕಳಿಸೋದು ಬಿಟ್ಟು ನಮ್ಮನ್ನೇ ತವ್ರ ಮನೆಗೆ ಕಳಿಸೇನೆ. ಒಟ್ಟಿನಲ್ಲಿ ಅತ್ತೆ ಮುಖ ಸೊಸೆ, ಸೊಸೆ ಮುಖ ಅತ್ತೆ ನೋಡ್ದಿದ್ರೆ ಆತಲ್ಲ, ಅವನ ಪ್ಲಾನು ಚೆನ್ನಾಗೇ ಅದೇ. ಮತ್ತು ಇತ್ತಿತ್ತಲಾಗಿ ನಮ್ಮ ಮಲೆನಾಡು ಹೆಣ್ಮಕ್ಳಿಗೆಲ್ಲ ಹೊರಗಡೆ ಇರೋ ಹುಡುಗಣ್ಣರೇ ಬೇಕು. ಇಲ್ಲಿ ಎಷ್ಟೇ ಜಮೀನು ಮನೆ, ಹುಡುಗ ಎಷ್ಟೇ ಒಳ್ಳೆಯವನಾಗಿದ್ದರೂ ಅಂಥ ಹುಡುಗರೆಲ್ಲ ಬೇಡ. ಈ ಹೊರಗಡೆ ಇರೋ ಹುಡುಗಣ್ಣರು ಮದುವೆ ಆದ ಕೂಡಲೇ ಹೆಣ್ತಿನ ಹೊರಗಡೆ ಕರ್ಕೋತಾರೆ, ಬೆಂಗಳೂರಲ್ಲೋ ಅಥವಾ ತಾವು ಇದ್ದಾರೋ ಅಲ್ಲಿಗೋ. ಆಮೇಲೆ ಏನಿದ್ರು ಅತ್ತೆ ಸೊಸೆ ಮುಖ ನೋಡ್ಕೊಳೋದು ಹಬ್ಬ ಹುಣ್ಣಿಮೆಗೆ ಬಂದಾಗ ಅಥವಾ ಅವ್ರು ಯಾವಾಗ ಬರ್ತಾರೋ ಆವಾಗ. ಮತ್ತು ಆಷಾಢಕ್ಕೆಲ್ಲ ಅವರೆಲ್ಲ ಏನು ಕಳಿಸೋದು ಇಲ್ಲ. ಮತ್ತು ಕೆಲವರು ಗಂಡನ ಕೆಲಸ, ಹೆಣ್ತಿನ ಕೆಲಸ, ಹಾಗಾಗಿ ಅವರೆಲ್ಲ ಗಂಡನ ಮನೇಲಿ ಇರೋದಿಲ್ಲ, ಹೆಣ್ತಿನ ತವ್ರ ಮನೆಗೂ ಕಳಿಸೋದಿಲ್ಲ. ನನ್ನ ಪ್ರಕಾರ ಈ ಆಷಾಢದಲ್ಲಿ ಹೊಸ ಸೊಸೆನ ತವ್ರ ಮನೆಗೆ ಕಳಿಸೋದು ಬಿಟ್ಟು ಮದುವೆ ಆಗಿ 1-2 ವರ್ಷ ಆದಮೇಲೆ ಸೊಸೆನ ತವ್ರ ಮನೆಗೆ ಕಳಿಸೋದು ಇಟ್ಕೋಬೇಕು. ಮತ್ತು ಪ್ರತಿ ವರ್ಷವೂ ಆಷಾಢದಲ್ಲಿ 1 ತಿಂಗಳು ಕಳಿಸ್ರೂ ಒಳ್ಳೆಯದೇ. ಯಾಕಂದರೆ ಮದುವೆ ಆದ ಹೊಸರಲ್ಲಿ ಅತ್ತೆ ಸೊಸೆ ಇಬ್ಬರು ಚೆನ್ನಾಗಿರ್ತಾರೆ. ಅತ್ತೆ ಕಲ್ತಿದ್ದ ಅಡುಗೆ ಸೊಸೆಗೆ, ಸೊಸೆ ಕಲ್ತಿದ್ದ ಅಡುಗೆ ಅತ್ತಿಗೆ ಹೇಳ್ಕೊಡೋದು, ಹಾಡು ಹೇಳ್ತಾ ಅದು ಇದು ಕತೆ ಮಾತಾಡ್ತಾ ಇರ್ತಾರೆ. 1-2-3 ವರ್ಷ ಆದಮೇಲೆ ಅವರಿಬ್ಬರಿಗೆ ಹಿಡ್ಕೊಬಿದ್ದು ನನ್ನ ಕೈ ಮೇಲೆ ನಿನ್ನ ಕೈ ಮೇಲೆ ಅಂಥೇಳಿ ಜುಟ್ಟು ಹಿಡ್ಕೊತಾರೆ. ಆವಾಗ ಅವ್ರನ್ನ ತವ್ರ ಮನೆಗೆ ಕಳಿಸಿದ್ರೆ ಪಾಪ ಅತ್ತಿಗೂ ಒಂದು ಸ್ವಲ್ಪ ಸೊಸೆಯಿಂದ ಬಿಡು ಸಿಗ್ತದೆ, ಸೊಸೆಗೂ ಅತ್ತೆಯಿಂದ ಬಿಡು ಸಿಗ್ತದೆ. ಮತ್ತು ಅವರಿಬ್ಬರ ನಡುವೆ ಸಿಕ್ಕಾಕ್ಕೊಂಡಿರೋ ಗಂಡಸರಿಗೂ ಒಂದು ನೆಮ್ಮದಿ ಇರ್ತದೆ. ನಮ್ಮದಂತೂ ಮುಗಿತಲ್ಲ, ನಮ್ಮ ಮುಂದಿನ ಪೀಳಿಗೆಗೆ ಈ ಆಷಾಢದಲ್ಲಿ ಮದುವೆಯಾಗಿ 2-3 ತಿಂಗಳಿಗೆ ತವ್ರ ಮನೆಗೆ ಹೆಣ್ತಿನ ಕಳಿಸೋದು ಬಿಟ್ಟು 1-2-3 ವರ್ಷ ಆದಮೇಲೆ ಕಳಿಸಿದ್ರೆ ಪಾಪ ಎಲ್ಲ ರೀತಿಯಲ್ಲೂ ಒಳ್ಳೆಯದು. ಮತ್ತು ಈ ಆಷಾಢದಲ್ಲಿ ನಾನು ಹೊಸ ಹೆಣ್ತಿನ ತವ್ರ ಮನೆಗೆ ಕಳಿಸೀನಿ ಅಂತ ಬೇಜಾರಲ್ಲಿರೋ ಹುಡುಗಣ್ಣರಿಗಿಂತ ನಮ್ಮ ಹಳೇ ಡವ್ ಒಬ್ಬಳು ಊರಿಗೆ ಬಂದಲ್ಲ ಅಂಥೇಳಿ ಶೇವಿಂಗ್ ಮಾಡಿಸ್ಕೊಂಡು, ಕಟಿಂಗ್ ಮಾಡಿಸ್ಕೊಂಡು, ಕಾಲರ್ ಮೇಲೆ ಏರಿಸ್ಕೊಂಡು ಸುತ್ತಾಡೋ ಹುಡುಗಣ್ಣರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಅಲ್ಲ.